ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನೋಡಿ, ಸೊ ಮೀಶೋದಿಂದ ನಾನು ಬ್ಯೂಟಿಫುಲ್ ಆಗಿರುವಂತ ಒಂದಷ್ಟು ನೆಕ್ ಪೀಸಸ್ ಅನ್ನ ತರ್ತಿದ್ದೀನಿ. ಕೆಲವೊಂದು ನೆಕ್ ಪೀಸಸ್ ಜೊತೆ ಇಯರಿಂಗ್ಸ್ ಬಂದಿದೆ, ಕೆಲವೊಂದು ಜಸ್ಟ್ ನೆಕ್ ಪೀಸಸ್ ಇದೆ. ಸೊ ಒಂದಷ್ಟು ಕಲೆಕ್ಷನ್ಸ್ ಅನ್ನಂತೂ ತರ್ತಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ನೆಕ್ಲೆಸಸ್ ಗಳ ಹೌಲ್ ಮಾಡಿ ಅಂತ ಹೇಳಿ. ಪ್ರತಿ ವಿಡಿಯೋದಲ್ಲೂ ನಾನು ಕೇಳ್ತಾನೆ ಇರ್ತೀನಿ, ನಿಮ್ಗೆ ಯಾವ್ದಾದ್ರು ಒಂದು ಈ ತರದ್ ವಿಡಿಯೋ ಮಾಡ್ಲಿ ಅಂತ ಏನಾದ್ರು ಇಂಟೆನ್ಷನ್ ಇದ್ರೆ, ಎಕ್ಸ್ಪೆಕ್ಟೇಷನ್ ಇದ್ರೆ ನನಗೆ ಕಮೆಂಟ್ ಹಾಕಿದ್ರೆ ಸಾಧ್ಯವಾದ್ರೆ ನಾನು ಆ ಒಂದು ವಿಡಿಯೋವನ್ನ ಮಾಡ್ತೀನಿ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಟಿದ್ದಕ್ಕೆ. ಸೊ ನೆಕ್ಸ್ಟ್ ಅವರು ಏನು ಬ್ಲೌಸ್ ಗಳ ರೆಡಿಮೇಡ್ ಬ್ಲೌಸ್ ಗಳ ಹೌಲ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಅದನ್ನು ಕೂಡ ನೆಕ್ಸ್ಟ್ ನಾನು ಮಾಡ್ತೀನಿ. ಸೊ ಈ ರೀತಿ ನಿಮ್ಗೆ ಯಾವ್ದಾದ್ರು ಈ ತರದ್ ವಿಡಿಯೋ ಮಾಡ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇದ್ದಿದ್ದನ್ನ ನೀವು ಹೇಳಿದ್ರೆ ನಾನು ಅದನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ವೆರೈಟಿ ಆಫ್ ನೆಕ್ಲೇಸಸ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನಿಮ್ಗೆ ಮೀಶೋದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಕಡಿಮೆಲೆ ಸಿಗ್ತಾ ಇದೆ. ಯಾಕಂದ್ರೆ ನಾನು ಹೊರಗಡೆ ಕೂಡ ನೋಡಿದೀನಿ, ಅಂಗಡಿಗಳಿಗೆ ಹೋದ್ರಂತೂ ನಿಮ್ಗೆ ಯಾರು ಇಷ್ಟು ಕಡಿಮೆಗೆ ಅಂಡರ್ ಬಜೆಟ್ ಅಲ್ಲಿ ಕೊಡೋದೇ ಇಲ್ಲ. ಎಲ್ಲದೂ ಕೂಡ ನಿಮ್ಗೆ ಪಾರ್ಟಿ ವೇರ್ ರೀತಿ, ಫಂಕ್ಷನ್ ವೇರ್ ರೀತಿ. ಈಗಂತೂ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ರಿಯಲ್ ಗೋಲ್ಡ್ ಅಲ್ಲಿ ಬೈ ಮಾಡೋದಂತೂ ಕನ್ಸಿನ ಮಾತೆ ಅಂತ ಹೇಳ್ಬೋದು. ಸೊ ಈ ತರದ ಜ್ಯುವೆಲರಿ ಕಲೆಕ್ಷನ್ ತುಂಬಾ ನಮ್ಗೆ ಹ್ಯಾಂಡಿ ಆಗಿ ಬರುತ್ತೆ. ಬೇಕು ಅಂದಾಗ ಹಾಕೊಳ್ಬಹುದು, ಅಥವಾ ತುಂಬಾ ಗೋಲ್ಡ್ ಕಲೆಕ್ಷನ್ ಇರೋರು ಸಹ ಒಂದಷ್ಟು ಚೇಂಜ್ ಬೇಕು ಅಂದ್ರೆ ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಿಮ್ಗೆ ವಿಡಿಯೋ ನೋಡ್ತಾ ನೋಡ್ತಾ ಯಾವ್ದೋ ಒಂದು ಪ್ರಾಡಕ್ಟ್ ತುಂಬಾನೇ ಇಷ್ಟ ಆಗಿ ಪರ್ಚೇಸ್ ಕೂಡ ಮಾಡ್ಬೇಕು ಅನ್ಸಿದ್ರೆ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಯಾಕಂದ್ರೆ ಲಾಂಗ್ ವಿಡಿಯೋಸ್ಗೆ ನೀವು ಬಂದು ಕಾಮೆಂಟ್ ಅಲ್ಲಿ ಲಿಂಕ್ ಅಂತ ಹೇಳಿದ್ರೆ ಡೈರೆಕ್ಟ್ DM ಆಗೋದಿಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಗಳು ಬರೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾರೆ ಒಂದು ಲೈಕ್ ಮಾಡಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೂರು ಕಡೆನೂ ನೀವು ನಮ್ಮನ್ನ ಫಾಲೋ ಮಾಡ್ಕೋಬಹುದು, ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಬನ್ನಿ ಇವತ್ತಿನ ಕಲೆಕ್ಷನ್ನಲ್ಲಿ ಯಾವ್ಯಾವ ಥರದ ನೆಕ್ ಪೀಸಸ್ ಇದೆ ಅಂತ ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಇವತ್ತಿನ ನೆಕ್ ಪೀಸ್ಗಳು ಎಲ್ಲವೂ ಎಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ಯಾವುದಾದ್ರೂ ಒಂದನ್ನು ಫೇವ್ರೇಟ್ ಅಂತ ಡಿಸೈಡ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ, ಆ ಥರ ಅನಿಸೋಕ್ಕೆ ಸ್ಟಾರ್ಟ್ ಆಗಿದೆ ನನಗೆ. ಸೊ ಫಸ್ಟ್ ಒನ್ ಇದು ನಿಮಗೆ ರಿಯಲ್ ಗೋಲ್ಡ್ ಅಂತಲೇ ಅನಿಸ್ಬೇಕು, ಆ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದಕ್ಕೆ ನಿಮಗೆ ಅಷ್ಟಲಕ್ಷ್ಮಿ ಪೆಂಡೆಂಟ್ ಬರ್ತಾಯಿದೆ, ಅದಕ್ಕೆ ಹ್ಯಾಂಗಿಂಗ್ ಮುತ್ತುಗಳಿದೆ. ಅದಾದಮೇಲೆ ನಿಮಗೆ 3 ಎಳೆಯಲ್ಲಿ ಮುತ್ತಿನ ಸರದ ರೀತಿಯಾಗಿ ಮಾಡಿದ್ದಾರೆ. ಇದನ್ನು ನಾನು ಗೋಲ್ಡಲ್ಲೂ ಕೂಡ ನೋಡಿದ್ದೀನಿ. ಇಂಥದ್ದೆಲ್ಲ ಗೋಲ್ಡಲ್ಲಿ ಇವಾಗಂತೂ ಮಾಡಿಸ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಬಟ್ ಇಲ್ಲಿ ನೋಡಿ ನಿಮಗೆ ಮೀಶೋದಲ್ಲಿ ಗೋಲ್ಡ್ ಫೀಲನ್ನೇ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇದರ ಮುತ್ತುಗಳಿರ್ಬೋದು ಎಲ್ಲವೂ ಕೂಡ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಬಂದಿದೆ. ಹಿಂಗೆ ಸುಮ್ಮನೆ ಸಿಪ್ಪೆ ಸಲಿಯೋದು ಆ ಥರ ಎಲ್ಲ ಇರುತ್ತಲ್ಲ, ಬೀಡ್ಸಿಂದು ಆ ಥರ ಏನು ಅನಿಸ್ಲಿಲ್ಲ ನನಗೆ, ಸಖತ್ತಾಗಿದೆ ಅಂತಲೇ ಅನ್ನಿಸ್ತು. ಇದು ಎಸ್ಪೆಷಲಿ ನಿಮಗೆ ಸಿಲ್ಕ್ ಸ್ಯಾರಿಗಳ ಜೊತೆ, ಪ್ಲೇನ್ ಸ್ಯಾರಿಗಳೆಲ್ಲ ಇರುತ್ತಲ್ಲ ಅದ್ರ ಜೊತೆ ಸಖತ್ ಕಾಂಬಿನೇಷನ್ ಆಗಿಬಿಡುತ್ತೆ. ಜಸ್ಟ್ ಒಂದು ಪೀಸ್ ಹಾಕ್ಕೊಂಡ್ರು ನೀವು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ಮತ್ತೆ ಸ್ವಲ್ಪ ಲಾಂಗ್ ಇದೆ, ಅಂದರೆ ಚಿಕ್ಕದಾಗಿ ನಿಮಗೆ ನೆಕ್ಗೆ ಹತ್ತವಾಗಿ ಇರೋದಲ್ಲ, ಸ್ವಲ್ಪ ಲಾಂಗ್ ಇರುವಂಥ ನೆಕ್ ಪೀಸ್ ಅದು. ಸೊ ನೆಕ್ಸ್ಟ್ ಒನ್ ನಾನು ಇವತ್ತು ತರಿಸಿರುವಂಥದ್ದು, ಇದು ನಿಮಗೆ ಸೆಟ್ ಬರ್ತಾ ಇದೆ, ಇಯರಿಂಗ್ಸ್ ಜೊತೆಗೆ ನೆಕ್ ಪೀಸ್ ಬಂದಿರುವಂಥದ್ದು. ಬಟ್ ಇದು ರೈಟ್ ನಾವು ಮೀಶೋದಲ್ಲಿ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ. ಬಟ್ ಇದ್ರ ಥರನೇ ಇರುವಂಥ ಬೇರೆ ಒಂದು ನೆಕ್ ಪೀಸನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದು ನೋಡಿ, ಇದಕ್ಕೆ ನಿಮಗೆ ಈ ಥರ ರಾಮ ಗ್ರೀನ್ ಕಲರ್ ಬೀಡ್ಸ್ ಏನಿದೆ ಅದೇ ಇದರ ಹೈಲೈಟ್ ಅಂತ ಹೇಳ್ಬೋದು. ಉಳಿದಂತೆ ನಿಮಗೆ ಆ್ಯಸ್ ಯೂಶ್ವಲ್ ಲಕ್ಷ್ಮಿ ಡಿಸೈನ್ ಇರುವಂಥ ಚಿಕ್ಕ ಚಿಕ್ಕ ಈ ಥರದ ಪೆಂಡೆಂಟ್ಸನ್ನು ಜಾಯಿನ್ ಮಾಡಿದ್ದಾರೆ. ಹಿಂದುಗಡೆಗೆ ನಿಮಗೆ ಅಡ್ಜಸ್ಟೇಬಲ್ ಥ್ರೆಡನ್ನು ಕೊಟ್ಟಿರೋದು ಸಖತ್ತಾಗಿ ಕಾಣಿಸುತ್ತೆ. ಇದು ಕೂಡ ಅಷ್ಟೇ, ಇದು ನೆಕ್ಗೆ ಅಂದರೆ ನೆಕ್ಲೆಸ್ ರೀತಿಯಾಗಿ, ಶಾರ್ಟ್ ನೆಕ್ಲೆಸ್ ರೀತಿಯಾಗಿ ವರ್ಕ್ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ, ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇದ್ರ ಜೊತೆಗೆ ನಿಮಗೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಇಯರಿಂಗ್ಸು ಅಷ್ಟೇ ಎಲ್ಲವೂ ಕೂಡ ಪ್ರೆಸ್ಸಲ್ಲೇ ಬರುತ್ತೆ. ಸೊ ಯಾವುದು ಹಿಂದುಗಡೆ ನಿಮಗೆ ತಿರುಪು ರೀತಿಯಾಗಿ ಬಂದಿಲ್ಲ ಈ ಸರಿ ಕಲೆಕ್ಷನಲ್ಲಿ, ಹಾಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ಈ ಪ್ರೆಸ್ ರೀತಿಯಲ್ಲಿ ಬಂದರೂ ಕೂಡ ಇಯರಿಂಗ್ ನೋಡಿ ಎಂಥ ಬ್ಯೂಟಿಫುಲ್ ಆಗಿದೆ. ಇದು ಕೂಡ ನಿಮಗೆ ಸೇಮ್ ಲೈಕ್ ನೆಕ್ ಪೀಸಲ್ಲಿ ಏನು ಪೆಂಡೆಂಟ್ಸ್ ಎಲ್ಲ ಇದೆ ನೋಡಿ, ಅದೇ ಥರದ ಒಂದು ಲಕ್ಷ್ಮಿಯನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಸೊ ಇವತ್ತಿನ ನೆಕ್ಸ್ಟ್ ಕಲೆಕ್ಷನಲ್ಲಿ ನೆಕ್ಸ್ಟ್ ಪೀಸು ಯಾವ ಥರ ಇದೆ ಅಂತ ನೋಡೋಣ. ಇದನ್ನು ನಾನು ಆಲ್ರೆಡಿ ರೀಲಲ್ಲಿ ಒಂದು ರೀಲ್ ಕೂಡ ಮಾಡಿದ್ದೀನಿ, ಈ ಒಂದು ಜ್ಯುವೆಲರಿಯನ್ನು ತೋರಿಸ್ಬಿಟ್ಟು
ತುಂಬ ಚೆನ್ನಾಗಿದೆ ಇದು ಅಷ್ಟೇ. ಇದರಲ್ಲಿ ನನಗೆ ಇಯರಿಂಗ್ಸ್ ಜಾಸ್ತಿ ಇಷ್ಟ ಆಯಿತು. ಇಯರಿಂಗ್ಸ್ ನೋಡಿ, ಮತ್ತು ಸ್ವಲ್ಪ ದೊಡ್ಡದಾಗಿ ಕೂಡ ಇದೆ, ತುಂಬ ಚಿಕ್ಕದಾಗಿ ಇಲ್ಲ, ಸೈಜು ಸಾಕಷ್ಟು ದೊಡ್ಡದಾಗಿ ಇದೆ. ನಂತರ ಇದು ನಿಮಗೆ ನೆಕ್ ಪೀಸ್ ನೋಡಿ, ಒಂದು ಚೋಕರ್ ರೀತಿಯಾಗಿ ಬರ್ತಾ ಇದೆ. ಇದು ನಿಮಗೆ ಕೊರಳಿಗೆ ಹತ್ತವಾಗಿ, ಅಂದರೆ ಈ ಚೋಕರ್ ಅಂತ ಹೇಳ್ತೀವಲ್ಲ ಆ ಸ್ಟೈಲಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಸಿಲ್ಕ್ ಸ್ಯಾರಿ ಎಲ್ಲ ಉಟ್ಕೊಂಡಾಗ ಇದು ಒಂದೇ ಒಂದು ಪೀಸ್ ಹಾಕ್ಕೊಂಡ್ರು ನೀವು ಅಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟು ಯಾವ ಥರ ಇದೆ ನೆಕ್ ಪೀಸು ಅಂತ ನೋಡೋಣ. ಇದು ನಾನಿವಾಗ ನಿಮಗೆ ಜಸ್ಟ್ ತೋರಿಸಿದ್ನಲ್ಲ, ಸಿಮಿಲರ್ ಸ್ವಲ್ಪ ಅದೇ ಥರದಲ್ಲಿ, ಅಂದರೆ ಅದೇ ಥರ ಚೋಕರ್ ರೀತಿಯಾಗಿ ಬಂದಿದೆ. ಬಟ್ ಇದು ಅದಕ್ಕಿಂತ ಜಾಸ್ತಿ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು. ಸೊ ಬನ್ನಿ ಹೇಗಿದೆ ಅಂತ ಓಪನ್ ಮಾಡಿ ನೋಡೋಣ. ಇದು ನಿಮಗೆ ಮೇಯ್ನ್ಲಿ ಲಕ್ಷ್ಮೀ ಕಾಸು ಅಂತ ಹೇಳ್ತೀವಲ್ಲ, ಆ ಥರ ಲಕ್ಷ್ಮೀ ಕಾಸನ್ನು ಒಂದ್ರ ಪಕ್ಕ ಒಂದು ನೀಟಾಗಿ ಜೋಡಿಸ್ಬಿಟ್ಟು, ನಂತರ ಸೆಂಟರಲ್ಲಿ ಒಂದು ದೊಡ್ಡ ಲಕ್ಷ್ಮಿಯ ಒಂದು ಪೆಂಡೆಂಟನ್ನು ಕೊಟ್ಟಿದ್ದಾರೆ. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನೋಡಿ, ಇದನ್ನೆಲ್ಲ ನೋಡಿದ್ರೆ ನಿಮಗೆ ಅನಿಸುತ್ತಾ ಇದು ಗೋಲ್ಡ್ ಅಲ್ಲ ಅಂಥೇಳಿ? ಯಾರಾದರೂ ಹೇಳೋಕ್ಕೆ ಸಾಧ್ಯನಾ ಅಂತ? ಅಂದರೆ ಲೈಕ್ ಆ್ಯಂಟಿಕೆಲ್ಲ ನಾವು ತೊಗೊಂಡ್ರೆ ಆಲ್ಮೋಸ್ಟ್ ಹಿಂಗೆ ಕಾಣಿಸುತ್ತೆ ಅಲ್ವಾ? ಸೊ ನನಗೆ ಅನಿಸ್ತಾ ಇರುತ್ತೆ, ಇವಾಗ ಗೋಲ್ಡ್ ಯಾವುದು ಅಥವಾ ಫೇಕ್ ಯಾವುದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಈ ಥರದ ಇಮಿಟೇಷನ್ ಜ್ಯುವೆಲರಿಗಳನ್ನೆಲ್ಲ ಮಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ಹಾಗೆ ಅದಕ್ಕೆ ನಿಮಗೆ ಅಡ್ಜಸ್ಟೇಬಲ್ ಥ್ರೆಡ್ಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಬಹುದು. ಇದಾದಮೇಲೆ ನೋಡಿ, ಇದ್ರ ಜೊತೆಗೆ ನಿಮಗೆ ಈ ಥರದ ಜುಮ್ಕ ಕೂಡ ಕಾಂಬಿನೇಷನ್ ಬಂದಿದೆ. ಜುಮ್ಕ ಕೂಡ ನಂಗೆ ಇಷ್ಟ ಆಯಿತು, ಯಾಕಂದರೆ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಬಂದಿದೆ. ಮೇಲ್ಗಡೆಗೆ ನಿಮಗೆ ಲಕ್ಷ್ಮೀ ಪುಟಾಣಿದು ಕಾಣಿಸ್ತಾ ಇದೆಯಲ್ಲ, ಈ ಥರ ಇದೆ. ಹಾಗೆ ಕೆಳಗಡೆಗೆ ಜುಮ್ಕ ಪಾರ್ಟ್ ಏನಿದೆ ಅದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಸೊ ಈ ಥರ ದೊಡ್ಡ ದೊಡ್ಡ ಜುಮ್ಕಾಗಳು ಜೊತೆಗೆ ಈ ಥರದ ಒಂದು ಚೋಕರ್ನೆಲ್ಲ ಹಾಕೊಂಡಾಗ ಡೆಫಿನೆಟ್ಲಿ ಯಾರಾದರೂ ಕೂಡ ಚೆನ್ನಾಗೇ ಕಾಣಿಸ್ತಾರೆ ಅಂತ ಅನಿಸುತ್ತೆ ಅಲ್ವಾ? ಒಳ್ಳೊಳ್ಳೆ ಸೀರೆಗಳ ಜೊತೆ ಒಳ್ಳೊಳ್ಳೆ ಜ್ಯುವೆಲರಿಗಳನ್ನು ನಾವು ಮ್ಯಾಚ್ ಮಾಡಬೇಕು, ಆವಾಗಲೇ ಅದೊಂದು ಲುಕ್ಕು ಡಿಫ್ರೆಂಟ್ ಲೆವೆಲ್ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ನೆಕ್ಸ್ಟು ಯಾವ ಥರ ಇದೆ ಅಂತ ನೋಡಿ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಒಂದು ನೆಕ್ ಪೀಸು ನಿಜವಾಗ್ಲೂ ಗೋಲ್ಡ್ ಏನೋ ಅನ್ನೋ ಥರನೇ ಇದೆ. ನೋಡಿ ನೀವು ಪೆಂಡೆಂಟ್ ನೋಡಿ ఎంత ಬ್ಯೂಟಿಫುಲ್ ಆಗಿದೆ. ಅದಾದಮೇಲೆ ಇದಕ್ಕೆ ಏನು ಹೇಳ್ತಾರೆ, ನವಿಲ್ಗಳ ಡಿಸೈನ್ ಅಂತ ಹೇಳ್ಬೋದು, ಮುಖಾಮುಖಿಯಾಗಿ ಇರುವಂಥದ್ದು. ಹಾಗೆ ಇದಕ್ಕೆ ಚೈನ್ ಕೂಡ ನೋಡಿ ಫುಲ್ಲು ನಿಮಗೆ ಲಕ್ಷ್ಮೀ ಕಾಸು ಬರ್ತಾ ಇದೆ, ಒಂದ್ರ ಪಕ್ಕ ಒಂದು ಜೋಡಿಸಿರೋದು. ನೋಡಿ ಎಂಥ ಚೆನ್ನಾಗಿದೆ ಅಲ್ವಾ? ನನಗೆ ಈ ಪೆಂಡೆಂಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಅದಕ್ಕೆ ಆ ಬಿಳಿಯ ಮುತ್ತಿನ ಜೋಡಣೆ ಏನಿದೆ ಅದು ಇದರ ಹೈಲೈಟ್ ಆಗ್ತಾ ಇದೆ. ಇದ್ರ ಜೊತೆಗೆ ನಿಮಗೆ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಯರಿಂಗ್ಸು ಕೂಡ ಅಷ್ಟೇ, ಪೆಂಡೆಂಟ್ ಏನಿತ್ತಲ್ವ ಅದೇ ಥರ ಇದೆ ಇಯರಿಂಗ್ಸು. ಅದಕ್ಕೆ ನಿಮಗೆ ಹ್ಯಾಂಗಿಂಗ್ ವೈಟ್ ಬೀಡ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ಭುತವಾಗಿರುವಂಥ ನೆಕ್ ಪೀಸ್ ಸೆಟ್ ಅಂತಲೇ ಹೇಳ್ಬೋದು. ನನಗೆ ಅದು ಕೂಡ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇವತ್ತಿನ ಫೈನಲ್ ನೆಕ್ ಪೀಸು. ಹಾಗೆ ಈ ನೆಕ್ ಪೀಸ್ಗಳು ಮುಗಿದಾದ ನಂತರ ನಾನೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟನ್ನು ಕೂಡ ನಿಮಗೆ ತೋರಿಸ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ. ಈ ಥರದ ಚೋಕರು ಮತ್ತು ನೆಕ್ ಪೀಸಸ್ ಎಲ್ಲ ತೊಗೊಂಡಾಗ ಅಥವಾ ಗೋಲ್ಡ್ ತೊಗೊಂಡ್ರು ಕೂಡ ಅದು ಹೆಲ್ಪ್ ಆಗುತ್ತೆ. ಸೊ ಇದು ಫೈನಲ್ ಪೀಸ್ ನೋಡಿ, ಎಂತ ಅಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ನೋಡಿ, ಇದಕ್ಕೆ ನಿಮಗೆ ಮೆರೂನ್ ಸ್ಟೋನ್ ವರ್ಕ್ ಇದೆ. ಹಾಗೆ ಲಕ್ಷ್ಮಿಯ ಆ್ಯಸ್ ಯೂಶುವಲ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು. ಹಾಗೆ ಇದಕ್ಕೆ ನಕಾಶ್ ಡಿಸೈನ್ ಅಥವಾ ಪಿಕಾಕ್ ಡಿಸೈನ್ ಅಂತ ಹೇಳ್ತಾರಂತೆ, ಆ ಥರ ಇದೆ ನೋಡಿ. ಇದು ಚಿಕ್ಕ ಚಿಕ್ಕ ಈ ಥರದ ಪ್ಲೇಟ್ಸ್ ಅಥವಾ ಈ ಥರದ ಪೀಸಸನ್ನು ಜಾಯಿನ್ ಮಾಡಿರೋದು. ಇದಕ್ಕೂ ಕೂಡ ಅಷ್ಟೇ ಸಖತ್ತಾಗಿ ಒಳ್ಳೊಳ್ಳೆ ಸೀರೆ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಬೇಕು ನಾವು. ಹಿಂದುಗಡೆಗೆ ನಿಮಗೆ ಅಡ್ಜಸ್ಟೇಬಲ್ ಥ್ರೆಡ್ಡನ್ನು ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆ ನಿಮಗೆ ಇಯರಿಂಗ್ಸ್ ಕೂಡ ಬಂದಿದೆ. ಇಯರಿಂಗ್ ಅಂದರೆ ಜುಮ್ಕಿ ಬಂದಿದೆ. ಜುಮ್ಕ ಕೂಡ ನೋಡಿ ಸಖತ್ತಾಗಿದೆ, ಸಾಕಷ್ಟು ದೊಡ್ಡ ಸೈಜಲ್ಲೇ ಬಂದಿರುವಂಥದ್ದು. ತುಂಬ ಬ್ಯೂಟಿಫುಲ್ ಆಗಿದೆ ಇದು ಕೂಡ. ಸೊ ಬನ್ನಿ ಇವತ್ತಿನ ಫೈನಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟನ್ನು ನಿಮಗೆ ತೋರಿಸ್ತೀನಿ. ಇಷ್ಟೊತ್ತು ನಾನು ನಿಮಗೆ ನೆಕ್ ಪೀಸಸ್ಸು ಮತ್ತು ಚೋಕರ್ಸು ಇದನ್ನೆಲ್ಲ ತೋರಿಸಿದ್ನಲ್ಲ, ಅದಕ್ಕೆ ನೋಡಿದ್ರಲ್ವ ಹಿಂದುಗಡೆಗೆ ನಿಮಗೆ ಅಡ್ಜಸ್ಟಬಲ್ ಥ್ರೆಡ್ ಇರುತ್ತೆ. ಬಟ್ ನಿಮಗೇನಾದ್ರು ಥ್ರೆಡ್ ಬೇಡ, ಚೈನೇ ಬೇಕು ಅನಿಸಿದ್ರೆ ಈ ಚೈನ್ಸನ್ನು ಬೈ ಮಾಡ್ಕೊಳ್ಬೋದು ನೋಡಿ. ಇದು ನಿಮಗೆ ಪ್ಯಾಕ್ ಆಫ್ 4, ಅಂದರೆ ಈ ಟೋಟಲಿ 8 ಚೈನ್ಸ್ ಇದೆ. ಅದಕ್ಕೆ ನಿಮಗೆ ಲಾಬ್ಸ್ಟರ್ ಹುಕ್ ಕೂಡ ಕೊಟ್ಟಿರುವಂಥದ್ದು. ನಿಮ್ಮ ಮೇನ್ ಚೋಕರು ಅಥವಾ ಮೇನ್ ನೆಕ್ಲೆಸ್ ಅಥವಾ ಶಾರ್ಟ್ ನೆಕ್ಲೆಸ್ ಏನೇ ಇದ್ದರೂ ಅದಕ್ಕೆ ಈ ಥರ ಅಡ್ಜಸ್ಟಬಲ್ ಥ್ರೆಡ್ಡಲ್ಲಿ ಇರುವಂಥ ಹುಕ್ಕನ್ನು ತೆಗೆದುಬಿಟ್ಟು ಇದರಲ್ಲಿ ನಿಮಗೆ ಯಾವ ಲೆಂತ್ ಬೇಕೋ ಆ ಲೆಂತಿನ ಒಂದು ಥ್ರೆಡ್ಡನ್ನು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಹಿಂದುಗಡೆಗೆ ನಿಮಗೆ ತುಂಬ ಥ್ರೆಡ್ಸು ಅಂತ ಅನಿಸೋದಿಲ್ಲ. 2-3 ಹಾರ ಎಲ್ಲ ಹಾಕೊಳ್ಳೋ ಟೈಮಲ್ಲಿ ತುಂಬ ಸಲ ಹಿಂದುಗಡೆಗೆ ಅಷ್ಟೊಂದು ಥ್ರೆಡ್ಸು ಜೋಲ್ತಾ ಇದ್ರೆ ಅಥವಾ ಹಿಂದುಗಡೆ ಕಾಣಿಸ್ತಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ? ಈ ಥರದ ಚೈನ್ಸನ್ನು ನೀವು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ನೋಡಿ.
ಸೊ ಈ ಥರದ್ದು ಮತ್ತು ಗೋಲ್ಡಲ್ಲಿ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಲ್ವ ನಮಗೆ. ಸೊ ಬಟ್ ಈ ಥರ ಒಂದು ಕಲೆಕ್ಷನನ್ನು ನಾವು ಇಟ್ಕೊಂಡ್ಬಿಟ್ರೆ ಯಾವುದೇ ಲಾಂಗ್ ಹಾರ ಇರ್ಬೋದು, ಚೋಕರ್ ಇರ್ಬೋದು, ಶಾರ್ಟ್ ನೆಕ್ಲೆಸ್ ಇರ್ಬೋದು, ಅದ್ರ ಜೊತೆ ನೀವು ಈ ಥರ ಹಾಕೊಂಡ್ಬಿಡ್ಬೋದು. ಎರಡು ಸೈಡು ನೀವು ಲೆಂತ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಯಾಕಂದರೆ 4 ಡಿಫ್ರೆಂಟ್ ಲೆಂತಲ್ಲಿ ಕೊಟ್ಟಿರುವಂಥದ್ದು. ಸೊ ಮಧ್ಯದಲ್ಲಿ ಮತ್ತೆ ಹುಕ್ ಬರುತ್ತೆ. ಸೊ ನೋಡಿ, ಈ ತರ ಓಪನ್ ಮಾಡ್ಕೊಂಡು ನೀವು ಹಾಕೊಂಡ್ಬಿಟ್ರೆ ಆಯ್ತು. ಸೊ ನೋಡಿದ್ರಲ್ವಾ ಇವತ್ತಿನ ಕಲೆಕ್ಷನ್ ನಿಮ್ಗೆ ಹೇಗೆ ಅನಿಸ್ತು? ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ. ಸೊ ಮತ್ತೊಂದು ಹೊಸ ಹಾಲ್ ವಿಡಿಯೋದೊಡನೆ ನಾನು ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಮ್ಮೆಲ್ರಿಗೂ ಧನ್ಯವಾದಗಳು. ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದೊಡನೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.